ಹಲೋ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅರ್ಧ ಕೆಜಿ ಚಿಕನನ್ನು ಚೆನ್ನಾಗಿ ತೊಳೆದುಕೊಂಡಿಟ್ಟಿದ್ದೀನಿ. ನಂತರ ಮಿಕ್ಸಿಗೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡೋಣ. ನಂತರ ನಾನು ತೇಜು ಚಿಕನ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ, ಎಲ್ಲ ಶಾಪ್ನಲ್ಲೂ ಅವೈಲೇಬಲ್ ಇದೆ. ಒಂದು ಪಾತ್ರೆಗೆ ತೇಜು ಚಿಕನ್ ಕಬಾಬ್ ಮಸಾಲ ಹಾಕ್ತಾಯಿದ್ದೇನೆ. ನಂತರ ಒಂದು ಮೊಟ್ಟೆ ಮಸಾಲೆಗೆ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ. ನಂತರ ಒಂದು ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೋಬೇಕು. ನಂತರ ಚಿಕನನ್ನು ಹಾಕಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡೋಣ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಚೆನ್ನಾಗಿ ಎಲ್ಲ ಚಿಕನ್ ಮಸಾಲೆಯನ್ನು ಹಿಡಿಬೇಕು. ನಂತರ ಕಾದ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಕಾದ ಎಣ್ಣೆಗೆ ಚಿಕನನ್ನು ಹಾಕಬೇಕು. ಈ ಥರ ಚೆನ್ನಾಗಿ ಸ್ಲೋ ಆಗಿ ಹಾಕ್ತಾ ಬನ್ನಿ. ಅದನ್ನು ಹಾಗಾಗಿ ಫ್ರೈ ಮಾಡ್ತಾ ಇರಬೇಕು. ಚಿಕನ್ ಬೆಂದ ನಂತರ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಥ್ಯಾಂಕ್ ಯು.